ಇನ್ನು ರವಿಕುಮಾರ್ ಇದ್ದಾರೆ ಮೈಸೂರಿಂದ. ರವಿಕುಮಾರ್ ಮಾತನಾಡಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಈಗ BLOಗಳು ಫಸ್ಟ್ ನಮಗೆ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ. ಈಗ ಅಪ್ಲಿಕೇಶನ್ಸ್ ಫಿಲ್ಅಪ್ ಮಾಡಿದ್ಮೇಲೆ BLAಗಳು ಕೊಡಿ ಅಂತಿದ್ದಾರೆ. BLAಗಳು ಕೊಡ್ಬೇಕಾ BLOಗಳು ಕೊಡ್ಬೇಕಾ? ಇಲ್ಲ, ನಮ್ಮಲ್ಲಿ BLAಗಳು ಯಾವುದೇ ಫಾರ್ಮನ್ನು ಕಲೆಕ್ಟ್ ಮಾಡಬಾರ್ದು, BLOಗಳೇ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ. BLO ಕೊಡಿ. ಈಗ ನಾನು ಬೆಳಿಗ್ಗೆ ಒಬ್ಬರು BLOನ ಕಾಂಟ್ಯಾಕ್ಟ್ ಮಾಡಿದೆ. ನಾವೀಗ ಫಿಲ್ಅಪ್ ಮಾಡಿದೀವಪ್ಪ, ಬಂದ್ ಕಲೆಕ್ಟ್ ಮಾಡಿ ಅಂತ. BLAಗಳೇ ಬಂದ್ರೆ ಪರವಾಗಿಲ್ಲ ಕೊಡಿ ಅಂದ್ರು. ಆ ಮಾಹಿತಿ ತಪ್ಪು. ಇಲ್ಲ ಇಲ್ಲ, ಈಗ ಏನಾಗುತ್ತೆ, BLAಗಳು ಒಂದು ಪಾರ್ಟಿಯವರು ಇರ್ತಾರೆ, ಇನ್ನೊಂದು ಪಾರ್ಟಿಯವರು ಇರ್ತಾರೆ. ಅಕಸ್ಮಾತ್ ಅದನ್ನು ತಲುಪಿಸದೇ ಇದ್ರೆ ಸುಮ್ಮನೆ ತೊಂದರೆ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ಎಲ್ಲರಿಗೂ BLOಗಳೇ ಕಲೆಕ್ಟ್ ಮಾಡಬೇಕಂತ ಹೇಳಿದ್ದೀವಿ. ಹಾಗಾಗಿ BLOಗಳ ಕೈ ಕೊಡಿ, ಅವ್ರಿಗೆ ಹೇಳಿ ನಾನು BLOಗಳಿಗೆ ಕೊಡ್ತೀನಿ ಅಂತ ಹೇಳಿ ತಗೊಳ್ಳಿ ಅವರು. ಇಲ್ಲ ಅಂತಂದರೆ ವಾರ್ಡ್ ಆಫೀಸಲ್ಲಿ ಅಥವಾ ಬೂತಲ್ಲಿ ಅವ್ರು ಕೂತಿರ್ತಾರೆ, ತಗೊಂಡೋಗಿ ಕೊಟ್ಬಿಡಿ. ಎಸ್, ಥ್ಯಾಂಕ್ ಯು ಭರತ್ ಅವರೇ ಮಾತನಾಡಿದ್ದಕ್ಕೆ. ಸರ್, ಈಗ ಇನ್ನೊಂದು SIR ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು, ಬಟ್ ಎಲ್ಲೋ ಒಂದು ಕಡೆ ಒಂದು ಭಯ ಶುರುವಾಗಿದೆ, ಗ್ಯಾರಂಟಿ ಸ್ಕೀಮ್ಸ್ಗಳು ರದ್ದಾಗೋಗ್ಬಿಟ್ರೆ ಹೆಂಗೆ ಅಂಥೇಳಿ. ಈ ವಿಷಯದಲ್ಲಿ ನಾನು ಕ್ಲಾರಿಫಿಕೇಷನ್ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ನನಗೆ ಇದಕ್ಕೆ ಏನು ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಇದಕ್ಕೆ ಯಾರಾದರೂ ಸರ್ಕಾರದ ಮಟ್ಟದಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ಈ ಮತದಾರ ಪಟ್ಟಿಯನ್ನು ಶುದ್ಧೀಕರಣ ಮಾಡೋದು ಪ್ರಕ್ರಿಯೆ ಈಗ ನಡೀತಾ ಇದೆ. ಏನು ಅಂದ್ಕೊಂಡಿದ್ದಾರೆ ಸರ್? ಈಗ ಗ್ಯಾರಂಟಿ ಸ್ಕೀಮ್ಸ್ಗಳದ್ದು ಕೂಡ ಪರಿಷ್ಕರಣೆ ನಡೀತಾ ಇದೆ. ಯಾರು ಅರ್ಹ ಫಲಾನುಭವಿಗಳಿದ್ದಾರೋ ಅವರಿಗೆ ಸಿಗಬೇಕು ಅಂತೇಳಿ. ಈಗ SIR ಬೇರೆ ನಡೀತಾ ಇದೆ. ಎರಡೂ ಪರಿಷ್ಕರಣೆಗಳು ಮಿಕ್ಸ್ ಆಗ್ತಾ ಇದ್ದಾವೆ ಅಂತ. ಈ ಸದ್ಯಕ್ಕಂತೂ ನಾವು ಗ್ಯಾರಂಟಿಗೂ ಇದಕ್ಕೂ ಯಾವುದೇ ಲಿಂಕ್ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಅಧಿಕೃತವಾಗಿ ಯಾರು ಭಾರತೀಯ ನಾಗರಿಕರಿದ್ದಾರೆ ಅವರಿಗೆ ನಾವು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ವಿಷಯದಲ್ಲಿ ಕ್ಲಾರಿಫಿಕೇಷನ್ ಈಗ ಸದ್ಯಕ್ಕೆ ಮಾಡೋದು ಕಷ್ಟ ಆಗ್ತದೆ. ಎಸ್, ಆಂಜನೇಯರು ಇದ್ದಾರೆ, ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಆಂಜನೇಯರು ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು ಸರ್. ನಂದು 2 ಪ್ರಶ್ನೆ ಇದೆ. ಒಂದು, ಹೇಳಿ. ನಂದು ಮತದಾರನ ಹೆಸರು ವೋಟರ್ ID ನಲ್ಲಿ ಆಂಜನೇಯಲು CR ಅಂತಿದೆ. ನನ್ನ ಆಧಾರ್ ಕಾರ್ಡ್ ಅಲ್ಲಿ ಆಂಜನೇಯಲು ಚಿಟ್ಲೂರು ರಾಮಚಂದ್ರ ಅಂತಿದೆ. ಈಗ ನಾವು ಹೆಸರು ಈಗಲೇ ಚೇಂಜ್ ಮಾಡ್ಬೇಕಾ, ಮತದಾರರ ಹೆಸರು ಬರಿಬೇಕಾದ್ರೆ, ಇಲ್ಲಾಂದ್ರೆ ಆಮೇಲೆ ಮಾಡ್ಬೇಕಾ? ಇಲ್ಲ ಇಲ್ಲ, ನಿಮ್ಮದು ಒರಿಜಿನಲ್ ಹೆಸರು ಏನಿದೆ ಈಗಲೇ ಚೇಂಜ್ ಮಾಡಿಕೊಡಿ. ಏನಂತ ನಿಮ್ಮದು ಬರಬೇಕು ಅಂತ ಏನಿದೆ, ನಿಮ್ದು ಏನು ಮೂಲ ಹೆಸರು ತಪ್ಪಾಗಿರೋದನ್ನ ಬಿಟ್ಟು ಹೊಸದಾಗಿ ಏನು ಸರಿ ಆಗಬೇಕು ಅದನ್ನು ಬರೆದು ಕೊಡಿ. ಹೌದಾ? ಆದ್ರೆ ನಮ್ಮ ಅಲ್ಲಿ BLO ಅವರು ನಾನು ಫಾರಂ ಫಿಲ್ಅಪ್ ಮಾಡಿ ಕೊಟ್ಟೆ. ಅವ್ರೇನಂದ್ರು, ಈಗ ನೀವು ಈಗ ಮತದಾರರ ಪಟ್ಟಿಲಿ ನಿಮ್ದು ಏನ್ ಹೆಸರು ಇದೆಯೋ ಅದನ್ನೇ ಬರೀರಿ, ನೀವು ಆಮೇಲೆ ಆಗಸ್ಟ್ ಅಲ್ಲಿ ನಾವು ಬಿಡ್ತೀವಿ, ಆಗಸ್ಟ್ ಅಲ್ಲಿ ನೀವು ಚೇಂಜ್ ಅಪ್ಲಿಕೇಶನ್ ಕೊಡಿ ಅಂತಂದ್ರು. ಫಾರಂ 8 ಫಾರಂ 6 ಯಾವ್ದನ್ನ ಫಿಲ್ಅಪ್ ಮಾಡಿ. 8 ಅಲ್ಲಿ ತಿದ್ದುಪಡಿಗೆ ಅವಕಾಶ ಇರ್ತದೆ, 8A ಅಲ್ಲಿ ಶಿಫ್ಟಿಗೆ ಅವಕಾಶ ಇರ್ತದೆ. ಹಾಗಾಗಿ ನೀವು ನಿಮ್ಮ ಹೆಸರನ್ನ ಕರೆಕ್ಟಾಗಿ ಬರೆದು ಕೊಟ್ಟರೆ ನಾವು ಅದನ್ನು ಈಗ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಹಂಗಾರೆ ನಾನು ಕೊಟ್ಬಿಟ್ಟಿದ್ದೀನಿ ವೋಟರ್ ID. ಏನು ತೊಂದರೆ ಇಲ್ಲ, ಈಗ ಕೊಟ್ಟಿದ್ರೆ ನಿಮ್ಮದು ಈಗೇನು ಹೆಸರಿದೆ ಅದೇ ಬರ್ತದೆ. ಆಮೇಲೆ ನೀವು ಫಾರ್ಮ್ 8 ಕೊಟ್ಟು ಅದನ್ನು ತಿದ್ದುಪಡಿ ಮಾಡಿಸ್ಕೋಬೋದು. ಅದೊಂದು. ಆಮೇಲೆ ನಮ್ಮ ಮಗಳದು ಒಂದು ಫಿಲ್ಅಪ್ ಮಾಡಬೇಕು. ಅದರಲ್ಲಿ ಅವ್ರದ್ದು 2002ರಲ್ಲಿ ಇರಲಿಲ್ಲ. ಅದರಿಂದ ಬಲಗಡೆ ಫಾರಂ ಅಲ್ಲಿ ಅಲ್ಲಿ ಒಂದು 3-4 ರೋಸ್ ಇದಾವೆ. ಹೆಸರು, ಮತದಾರ ಭಾವಚಿತ್ರ, ಸಂಬಂಧಿಯ ಹೆಸರು, ಸಂಬಂಧ ಅಂತ ಇದೆ. ಅಲ್ಲಿ ಮೇಲ್ಗಡೆ ಹೆಸರು ಮತದಾರರ ಹೆಸರು ಬರೀಬೇಕಾ ಅಥವಾ ತಂದೆ ಹೆಸರು ಬರೀಬೇಕಾ ಸರ್? ಮತದಾರರ ಹೆಸರು ಬರೀರಿ, ಆಮೇಲೆ ಅವರು ಕೆಳಗಡೆಗೆ ಅವ್ರದ್ದು ಸಂಬಂಧಿಯ ಹೆಸರು. ಹೌದು, ಸಂಬಂಧಿಯ ಹೆಸರು ಬರೀರಿ. ಸಂಬಂಧಿಯ ಹೆಸರು ನಿಮ್ಮ ಹೆಸರು ಬರೀರಿ. ಸಂಬಂಧ ಏನು ತಂದೆ ಅಂತ ಬರೀರಿ. ಅದನ್ನ ಫಿಲ್ ಮಾಡಿಕೊಡಿ. ಅಂದ್ರೆ ಹೆಸರು ಅಂತ ಇರೋದು ಬಲಗಡೆ ಹೆಸರು ಅಂತ ಇರೋದು ಅದು ಮತದಾರರ ಹೆಸರೇ ಬರೀಬೇಕಲ್ಲ? ಹೌದು ಹೌದು, ಸಂಬಂಧಿ ಹೆಸರು ಅಂತ ಏನಿರುತ್ತೆ ಅದು ನಿಮ್ಮ ಹೆಸರು ಬರೀರಿ. ಕೆಳಗಡೆ ಸಂಬಂಧ ಏನು ಅಂತ ಇದೆ ತಂದೆ ಅಂತ ಬರೀರಿ. ತಂದೆ ಅಂತ. ಅಲ್ಲಿ ತಾತನ ಹೆಸರು ಎಲ್ಲೂ ಬರಲ್ಲ ಅಲ್ಲ? ತಾತನ ಹೆಸರು ಬೇಕಾಗಿಲ್ಲ. ಓಕೆ, ಎಸ್, ಧನ್ಯವಾದಗಳು ಆಂಜನೇಯ ಅವರೇ. ಈಗ ಮಿರ್ಜಾ ಅಲಿ ಅಂತ ಹೇಳಿ ಫೋನ್ ಮಾಡಿದ್ದಾರೆ. ಮಿರ್ಜಾ ಅಲಿ ಅವರೇ ನಮಸ್ಕಾರ, ಮಾತನಾಡಿ. ಸರ್ ನಮಸ್ಕಾರ. ಸರ್ ನಂದು 2002ನಲ್ಲೂ ಹೆಸರಿದೆ, ಅಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಮಿರ್ಜಾ ಅಲಿ ಅಂತ ಬಂದ್ಬಿಟ್ಟಿದೆ. ಬಟ್ ಎನ್ಯುಮರೇಷನ್ ಫಾರಂ ಏನ್ ಕೊಟ್ಟಿದ್ದೀರೋ ಅದರಲ್ಲಿ ಸರಿ ಇದೆ ಸರ್ ಹೆಸರು. ಇವಾಗ ನಾನು ಎನ್ಯುಮರೇಷನ್ ಫಾರಂ ನಲ್ಲಿ ಇರೋ ಸ್ಪೆಲ್ಲಿಂಗ್ ಬರಿಬೇಕಾ ಅಥವಾ 2002ನಲ್ಲಿ ಇರೋ ಸ್ಪೆಲ್ಲಿಂಗ್? ಇಲ್ಲ, ಮಿರ್ಜಾ ಅಲಿ ಅಂತ ಈಗೇನು ಸರಿಯಾದ ಹೆಸರಿದೆ ನಿಮ್ಮದು ಅದನ್ನೇ ಬರೀರಿ.
2002 ಮತದಾರ ಪಟ್ಟಿ ಡೀಟೇಲ್ಸನ್ನು ಹಾಕಿ ಅದನ್ನು ಕರೆಕ್ಷನ್ ನಾವು ಈಗೇನಿದೆ ನಿಮ್ದು ಹೆಸರು ಸರಿ ಇದೆ ಅದೇ ಬರ್ತದೆ. ಸೊ ಹಾಗಾದ್ರೆ ನನ್ನ ಈಗ ಫಾರಂ ಕೊಟ್ಟಿದ್ದೀರಲ್ಲ, ಹೌದು ಅದರಲ್ಲಿ ಇರೋ ಹೆಸರು ಬರೀಲ್ಲ ಸರ್? ಹೌದು, ಫಾರ್ಮಲ್ಲಿ ಏನು ಹೆಸರಿದೆ ನಿಮ್ದು ಅದೇ ಕರೆಕ್ಟ್ ಹೆಸರಿದೆ ಅದನ್ನೇ ಬರೀರಿ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಮಿರ್ಜಾ ಅಲಿ ಅವರೇ. ಸರ್, ಈಗ ಕಂಡೀಷನ್ಸ್ಗಳು ಕೆಲವಿದ್ದಾವೆ, ಅದರಲ್ಲಿ ದಿವಾಳಿ ಆಗಬಾರದು ಅಂತಿದೆ. ದಿವಾಳಿ ಆಗಬಾರದು ಅಂದ್ರೆ ಅರ್ಥ ಏನು? ಈಗ ಭಾಳಷ್ಟು ಬ್ಯಾಂಕ್ಗಳಿಂದ ಲೋನನ್ನು ಪಡೆದು ಇನ್ನೊಂದು ಅವರು ದಿವಾಳಿ ಆಗಿದ್ದಾರಂತ ಸಿವಿಲ್ ಕೋರ್ಟ್ ಪ್ರಕ್ರಿಯೆ ನಡೆದು ಅಲ್ಲಿ ಸಿವಿಲ್ ಕೋರ್ಟಲ್ಲಿ ಅವ್ರನ್ನ ದಿವಾಳಿ ಆಗಿದ್ದಾರೆ ಅಂತ ಘೋಷಣೆ ಆಗಿದ್ದರೆ ಅಂಥವ್ರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಬಾರ್ದು ಅಂತ ಇರುತ್ತೆ. ಇದ್ರ ರೇರೆಸ್ಟ್ ಕೇಸ್ಗಳು, ಅಂಥ ಕೇಸ್ಗಳು ಸಿಗೋ ಅಂಥದ್ದು. ನಮಗೆ ವಿಜಯ್ ಮಲ್ಯನ ಉದಾಹರಣೆಗೆ ಇಟ್ಕೊಳ್ಬೋದೇನೋ. ನಾವು ಅದನ್ನು ಹೇಳೋ ಕಷ್ಟ. ಆದರೆ ಸಿವಿಲ್ ಕೋರ್ಟು ದಿವಾಳಿ ಆಗಿದ್ದಾರೆ ಅಂತ ಡಿಕ್ಲೇರ್ ಮಾಡಿದರೆ ಅಂಥವ್ರನ್ನ ನಾವು ಆ ಆಧಾರದ ಮೇಲೆ ಸೇರ್ಪಡೆ ಮಾಡೋದು. ಅದು ಕೋರ್ಟಲ್ಲಿ ಸಿವಿಲ್ ಕೋರ್ಟೇ ಡಿಕ್ಲೇರ್ ಆಗಿರೋ. ಓಕೆ. ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ದಿವಾಳಿ ಅಂತ ಹೇಳಿದ್ರೆ ಅವನು ಆರ್ಥಿಕ ನಷ್ಟಕ್ಕೆ ಸಿಲುಕಿದ್ದಾನೆ ಅಂತ ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಆ ಥರ ಕೋರ್ಟು ಅದನ್ನು ದಿವಾಳಿ ಆಗಿದ್ದಾರೆ ಅಂತ ಡಿಕ್ಲೇರ್ ಮಾಡಿದರೆ ಅಂಥವ್ರನ್ನ ನಾವು ಇದರಲ್ಲಿ ಸೇರ್ಪಡೆ ಮಾಡ್ತೀವಿ. ಎಸ್ ಸರ್.